ಎಲ್ರಿಗೂ ನಮಸ್ಕಾರ. ಈ ದಿನ ಹಣಕಾಸು ಆಯೋಗ, ಅದನ್ನು ಇಂಗ್ಲೀಷಲ್ಲಿ ಫೈನಾನ್ಸ್ ಕಮಿಷನ್ ಅಂತೇಳಿ ಕರಿತೀವಿ. ಸೊ ಈ ಒಂದು ಹಣಕಾಸು ಆಯೋಗದ ಬಗ್ಗೆ ಈ ದಿನ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಮೊದಲನೇ ಹಂತದಲ್ಲಿ ಭಾರತ ಸಂವಿಧಾನದ 280ನೇ ವಿಧಿಯ ಅಡಿಯಲ್ಲಿ ಹಣಕಾಸು ಆಯೋಗವನ್ನು ನಾವು ರಚನೆ ಮಾಡಿದ್ದೇವೆ. ಸೊ ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ಭಾರತದ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ, ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. ಸೊ ಈ ಒಂದು ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು ಇರ್ತಾರೆ, 4 ಜನ ಮೆಂಬರ್ಸ್ಗಳು ಇರ್ತಾರೆ. ಅರ್ಥ ಆಗ್ತಿದೆಯಾ? ರೈಟ್. ಈ 4 ಜನ ಮೆಂಬರ್ಸ್ಗಳಲ್ಲಿ ಒಬ್ಬರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಎಕ್ಸ್ಪರ್ಟ್, ಪೊಲಿಟಿಕ್ಸಲ್ಲಿ ಎಕ್ಸ್ಪರ್ಟ್ಸ್, ಜೊತೆಗೆ ಎಕನಾಮಿಕ್ಸಲ್ಲಿ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ. ರೈಟ್. ಜೊತೆಗೆ ಫಿನಾನ್ಸಲ್ಲೂ ಕೂಡ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ. ಈ 4 ಜನ ಮೆಂಬರ್ಸ್ಗಳು ಈ ಒಂದು ಕ್ಷೇತ್ರಕ್ಕೆ ಬಿಲಾಂಗ್ ಆಗಿರ್ತಾರೆ. ಜೊತೆಗೆ ಹಣಕಾಸು ಆಯೋಗವನ್ನು ಭಾರತ ಸಂವಿಧಾನದಲ್ಲಿ ಒಂದು ಸಮತೋಲಿತ ಚಕ್ರ ಅಥವಾ ಬ್ಯಾಲೆನ್ಸಿಂಗ್ ವೀಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಲೂ ಕೂಡ ಇದಕ್ಕೆ ಕರೆಯಲಾಗ್ತಾ ಹೋಗುತ್ತೆ. ಪ್ರಸ್ತುತವಾಗಿ ಚಾಲನೆಯಲ್ಲಿರ್ತಕ್ಕಂಥದ್ದು 15ನೇ ಹಣಕಾಸು ಆಯೋಗ. ಬಟ್ 2026 ಏಪ್ರಿಲ್ 1ರಿಂದ 16ನೇ ಹಣಕಾಸು ಆಯೋಗ ರಚನೆ ಆಗ್ತಾ ಹೋಗುತ್ತೆ, ಜಾರಿ ಬರ್ತಾ ಹೋಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೇಂದ್ರ ಸರ್ಕಾರ ನಮಗೆ ನೀಡಿದೆ. ಹಾಗಾದರೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇದೆ. ಡಾಕ್ಟರ್ ಅರವಿಂದ್ ಪನಗರಿಯಾ, ನೆನ್ಪಿಟ್ಕೊಳ್ಬೇಕು. ಇವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂದರೆ, ಹಣಕಾಸು ಆಯೋಗ ಅನ್ನುವಂಥದ್ದು ಒಂದು ಸಾಂವಿಧಾನಿಕವಾಗಿರುವಂಥ ಸಂಸ್ಥೆ. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ರೈಟ್. ಹಾಗಾದರೆ 16ನೇ ಹಣಕಾಸು ಆಯೋಗದಲ್ಲಿ ಕೆಲವು 5 ಪ್ರಮುಖವಾಗಿರ್ತಕ್ಕಂತಹ ಚಾಲೆಂಜಸ್ಗಳಿದ್ದಾವೆ. ಯಾವುದದು ಚಾಲೆಂಜಸ್ಗಳು ಅಂತ ನೋಡ್ಕೊಂಡಾಗ, ಸೊ ಮೊದಲನೇ ಚಾಲೆಂಜಸ್ ಏನಂದರೆ ಈಕ್ವಿಟಬಲ್ ಆಗಿರ್ತಕ್ಕಂಥ ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್, ಅಂದರೆ ಸಮಾನವಾಗಿರ್ತಕ್ಕಂಥ ಸಂಪತ್ತನ್ನು ವಿತರಣೆ ಮಾಡ್ತಕ್ಕಂಥದ್ದು. ಜೊತೆಗೆ ಗ್ರಾಂಟ್ ಇನ್ ಏಡ್ ಪ್ರಿನ್ಸಿಪಲ್ ಅಂತ ಬರುತ್ತೆ. ಅಂದರೆ ಒಂದು ಗ್ರ್ಯಾಂಟನ್ನು ಒಂದು ಸ್ಟೇಟ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಸ್ಟೇಟ್ಸನ್ನು ಇನ್ಕ್ರೀಸ್ ಮಾಡೋದು ಯಾವುದೇ ರೀತಿಯಾಗಿ ಸಂಬಂಧಪಟ್ಟಂತೆ ಅಂಶ. ಎರಡನೇ ಅಂಶ. ಮೂರನೇದೇನು ಅಂದರೆ ಸ್ಥಳೀಯ ಸರ್ಕಾರಗಳನ್ನು ನಾವೇನು ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಬಲಗೊಳಿಸಬೇಕು. ಇದು ಮೂರನೇ ಅಂಶ. ನಾಲ್ಕನೇ ಅಂಶ ಏನು ಅಂತ ನೋಡ್ಕೊಂಡಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಅದನ್ನು ನಾವು ವಿಪತ್ತು ನಿರ್ವಹಣೆ ಅಂತ ಕೂಡ ಕರಿತೀವಿ. ಫಿಫ್ತ್ ಒನ್ ಅರ್ಬನೈಸೇಷನ್ ಚಾಲೆಂಜಸ್. ಓಕೆ, ನಗರೀಕರಣದಲ್ಲಿ ಉಂಟಾಗ್ತಕ್ಕಂತಹ ಸವಾಲುಗಳ ಕುರಿತಾಗಿ ಫೈನಾನ್ಸ್ ಕಮಿಷನ್ 16ನೇ ಹಣಕಾಸು ಆಯೋಗ ಅಡ್ರೆಸ್ ಮಾಡ್ತಾ ಇದೆ ಚಾಲೆಂಜಸ್ಗಳನ್ನು. ಸೊ ಇದರ ಪ್ರಾಮುಖ್ಯತೆ ಏನು ಅಂತ ನೋಡ್ಕೊಂಡಾಗ, ಮೊದಲನೇ ಪ್ರಾಮುಖ್ಯತೆ ಏನು ಅಂದರೆ ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸಿಂದ ಬಂದಿರತಕ್ಕಂಥ ಟ್ಯಾಕ್ಸಸ್ಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಯಾವ ರೀತಿಯಾಗಿ ವಿಸ್ತರಿಸಬೇಕು ಅಥವಾ ಯಾವ ರೀತಿಯಾಗಿ ವಿತರಣೆ ಮಾಡಬೇಕು ಅನ್ನೋದರ ಕುರಿತಾಗಿ ಶಿಫಾರಸನ್ನು ಮಾಡುತ್ತೆ. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಬರತಕ್ಕಂಥ ಫಿಸಿಕಲ್ ಫೆಡರಿಸಮ್ ಅಂತ ಬರುತ್ತೆ. ಅಂದರೆ ಒಕ್ಕೂಟವಾಗಿರ್ತಕ್ಕಂತಹ ವಿತ್ತೀಯ ಒಕ್ಕೂಟವನ್ನು ಯಾವ ರೀತಿಯಾಗಿ ಸುಧಾರಿಸಬೇಕು ಅನ್ನೋದರ ಕುರಿತಾಗಿ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ರೆಕಮೆಂಡೇಶನ್ ಮಾಡುತ್ತೆ, ಶಿಫಾರಸು ಮಾಡುತ್ತೆ. ಇದಾಗಿತ್ತು ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಎಲ್ಲರಿಗೂ ಧನ್ಯವಾದಗಳು.